ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾವು ಯೂಟ್ಯೂಬನ್ನು ಓಪನ್ ಮಾಡಬೇಕು. ಈ ಯೂಟ್ಯೂಬ್ನಲ್ಲಿ ಕನಿಷ್ಠ ಏನು ಇರಬೇಕಪ್ಪ ಅಂದ್ರೆ 1000 ಸಬ್ಸ್ಕ್ರೈಬರ್ ಇರಬೇಕು ಮತ್ತು 1 ಲಕ್ಷ ಅಂದರೆ 1 ಕೋಟಿ ವೀಕ್ಷಣೆಗಳನ್ನ ಪಡೆದಿರಬೇಕು ಅಥವಾ 4000 ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಚಾನಲ್ ನೋಡ್ತಾ ಇರ್ಬೋದು. ನಮ್ಮ ಚಾನಲಲ್ಲಿ ಈ ಜಸ್ಟ್ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರಪ್ಪ ಅಂದ್ರೆ 28 ಸಬ್ಸ್ಕ್ರೈಬರ್ ಇದ್ದಾರೆ. ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ 1000 ಸಬ್ಸ್ಕ್ರೈಬರ್ಗಳನ್ನು ಪಡಿಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 75,433 ವೀಕ್ಷಣೆ ನಾವು. ಇದರ ಬದಲಿಗೆ ನೀವು 1 ಕೋಟಿ ವೀಕ್ಷಣೆಯನ್ನು ಪಡೆದಿರಬೇಕು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೀಕ್ಷಣೆ ತುಂಬ ಕಡಿಮೆ ಇವೆ. ಈ ರೀತಿಯಾಗಿ ನೀವು ಹಣವನ್ನು ಗಳಿಸ್ಬೋದು. ಈಗ ನಾವು YT ಸ್ಟುಡಿಯೋನ ಓಪನ್ ಮಾಡ್ತೀನಿ. ಈಗ YT ಸ್ಟುಡಿಯೋ ಓಪನ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ನಾವು ಜಸ್ಟ್ ಮೊನ್ನೆ ತಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. 505 ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ವೀಕ್ಷಣೆ ತುಂಬ ಕಡಿಮೆ ಇದೆ. ಇಲ್ಲಿ ಗಳಿಸಿ ಎಂಬ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ನೋಡಿ ಯೂಟ್ಯೂಬ್ ಪಾಲುದಾರರಾಗಿ ಅಂತ ಐತಿ. ಅರ್ಹತೆ ಏನೈತಪ್ಪ ಅಂದ್ರೆ 3 ವೀಡಿಯೋ ಅಪ್ಲೋಡ್ ಮಾಡಬೇಕು. ಆಮ್ಯಾಗ ಈಗ 3000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು, ಅಂದರೆ 1 ವರ್ಷದೊಳಗಾಗಿ. ಹಾಗೂ 30 ಲಕ್ಷ ವಾಚ್ ಅವ್ರ ವೀಕ್ಷಣೆಗಳನ್ನ ಪಡಿಬೇಕು. ಈಗ ನೋಡಿ ಒಟ್ಟು 1.9 ಲಕ್ಷ ಅಷ್ಟೇ ಐತಿ. ಆದರೆ ಮತ್ತು ನಿಮ್ಗೆ ಈಗ ಜಾಹೀರಾತು ಮೂಲಕ ಹಣವನ್ನು ಗಳಿಸಬೇಕಾದ್ರೆ ಇಲ್ಲಿ ನೋಡಿರಿ 1 ಕೋಟಿ ಅಂದರೆ 100 ಲಕ್ಷ ವೀಕ್ಷಣೆಗಳನ್ನ ಪಡಿಬೇಕು ಮತ್ತು 1000 ಸಬ್ಸ್ಕ್ರೈಬರ್ಗಳನ್ನು ನೀವು ಪಡಿಬೇಕಾಗತ್ತೆ. ಹಾಗೂ ಮತ್ತು ಇಲ್ಲಿ ನೋಡ್ರಿ, ನೀವು ಹಲವಾರು ಇಲ್ಲಿ ನೋಡಿ ಸದಸ್ಯತ್ವ, ಸೂಪರ್ಸ್ ಮತ್ತು ಜಾಹೀರಾತು, ಆಮೇಲೆ ವೀಕ್ಷಣಾ ಪುಟದ ಜಾಹೀರಾತು, ಹೀಗೆ ಹಲವಾರು ರೀತಿಯಲ್ಲಿ ಹಣವನ್ನು ಗಳಿಸ್ಬೋದು ನೀವು. ಆಮೇಲೆ ಅನಲೈಟಿಕ್ಸ್ ನೋಡಿರಿ, ನಮ್ಮದು ಈಗ ತುಂಬ ಅಂದರೆ ತುಂಬ ಈಗ ಕಡಿಮೆ ಆಗಿದೆ ನೋಡಿರಿ. ನೀವು ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಶಾರ್ಟ್ಸ್ ಅಥವಾ ವಿಡಿಯೋನ ಅಪ್ಲೋಡ್ ಮಾಡಿ ಹೀಗೆ ಹಣವನ್ನು ಗಳಿಸುತ್ತಾ ಹೋಗಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.